ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ನೀವೇನಾದರೂ ನೋಡಿದರೆ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಿರ್ಬೋದು. ನೀವೇನು ಆ ಮೆಸೇಜ್ ನೋಡಿದ್ರೂ ಕೂಡ ಈ ರೀತಿಯಾಗಿ ಸೀನ್ ಮಾತ್ರ ಬರೋದಿಲ್ಲ. ಅದನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಮೆಸೇಜ್ ಮಾಡಿದರೆ ನೀವು ಆ ಮೆಸೇಜ್ ನೋಡಿದ್ರೂ ಕೂಡ ಎಷ್ಟೇ ಮೆಸೇಜ್ ನೋಡಿದ್ರೂ ಕೂಡ ಅವರಿಗೆ ಸೀನ್ ಈ ರೀತಿ ನೀವು ಮೆಸೇಜ್ ನೋಡಿದ್ದೀರಿ ಅಂತ ತೋರಿಸಲ್ಲ. ಈ ರೀತಿ ಸೆಟ್ಟಿಂಗನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನಂತಂದರೆ, ನೀವು ಪರ್ಟಿಕ್ಯುಲರ್ ಆಗಿ ಒಂದು ಅಥವಾ ನಿಮಗೆ ಯಾವುದಾದ್ರೂ ಬೇಕಾದ ಅಕೌಂಟ್ಗೆ ಮಾತ್ರ ನೀವು ಸೀನನ್ನು ಹೈಡ್ ಮಾಡ್ಬೋದು. ಹಾಗೆ ಇನ್ನೊಂದು ಮೆಥಡ್ ಏನಂತಂದರೆ ಕೊನೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲ ಒಂದು ನಿಮ್ಮ ಫಾಲೋವರ್ಸ್ ಹಾಗೂ ಫಾಲೋವಿಂಗ್ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಸೀನನ್ನು ಹೈಡ್ ಮಾಡ್ಬೋದು ಅಂತ 2 ಮೆಥಡ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಈಗ ನೀವಿಲ್ಲಿ ನೋಡ್ತಿರ್ಬೋದು, ನಾನು ನನ್ನ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಮೆಸೇಜ್ ಮಾಡಿದ್ದೆ. ಅಲ್ಲಿ ನೋಡ್ಬೋದು ಸೀನ್ ಜಸ್ಟ್ ನೋ ಅಂತ ತೋರ್ತಾ ಇದೆ. ಈಗ ನಾನು ಆ ಅಕೌಂಟ್ಗೆ ಹೋಗ್ಬಿಟ್ಟು ಇನ್ನೊಮ್ಮೆ ಮೆಸೇಜ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹಲೋ ಅಂತ ನೋಡ್ಬೋದು, ಆ ಮೆಸೇಜ್ ಬಂದಿದೆ. ಇಲ್ಲಿ ನೋಡ್ಬೋದು ಆ ಮೆಸೇಜ್ ಸೀನ್ ಅಂತ ಬಂದಿದೆ. ಇಲ್ಲಿ ನಾನು ಸೀನ್ ಮಾಡಿದ್ದೇನೆ. ಇನ್ನೊಮ್ಮೆ ಹೋಗ್ಬಿಟ್ಟು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸೀನ್ ಜಸ್ಟ್ ನೋ ಅಂತ ಬಂದಿದೆ. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದರೂ ನೀವು ಈ ರೀತಿಯಾಗಿ ಎಷ್ಟೇ ಮೆಸೇಜ್ ಮಾಡಿದ್ರೂ ಕೂಡ ಸೀನ್ ಮಾಡಿದ್ರೂ ಕೂಡ ನೋಡ್ಬೋದು ಸುಮಾರಷ್ಟು ಮೆಸೇಜ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಇವೆಲ್ಲ ಮೆಸೇಜ್ ಸೀನ್ ಮಾಡಿದ್ರೂ ಕೂಡ ಆ ಒಂದು ಅಕೌಂಟಿಂದ ನೋಡೋದಾದರೆ ಸೀನ್ ಬಂದಿದೆ ನೋಡ್ಬೋದು. ಸೊ ಎಷ್ಟೇ ಮೆಸೇಜ್ ಮಾಡಿದ್ರೂ ಕೂಡ ಈ ರೀತಿಯಾಗಿ ನೀವು ನೋಡಿದ್ರೂ ಕೂಡ ಈ ರೀತಿಯಾಗಿ ಸೀನ್ ಬರದೇ ಇರೋ ರೀತಿ ಯಾವ ರೀತಿಯಾಗಿ ಮಾಡೋದು ಅಂತಂದರೆ, ನೀವು ಅಲ್ಲಿ ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಏನು ಮಾಡಬೇಕು ಅಂದರೆ ಮೇಲ್ಗಡೆ ನೋಡ್ಬೋದು 3 ಡಾಟ್ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ರಿಸ್ಟ್ರಿಕ್ಟ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ಇಲ್ಲಿ ರಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಈ ಒಂದು ಅಕೌಂಟ್ ರಿಸ್ಟ್ರಿಕ್ಟ್ ಆಗಿರುತ್ತೆ. ಈ ಮೆಸೇಜೆಲ್ಲ ನಿಮ್ಗೆ ಎಲ್ಲಿ ಬರುತ್ತೆ ಅಂತಂದರೆ ಮೇಲ್ಗಡೆ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಬರುತ್ತೆ. ನೋಡ್ಬೋದು ರಿಕ್ವೆಸ್ಟ್ ಅಕೌಂಟ್ ಅಂತ ಇದೆ. ನೋಡ್ಬೋದು ಈಗ ಆ ಒಂದು ಅಕೌಂಟ್ಗೆ ನಾನು ಈಗ ಇನ್ನೊಮ್ಮೆ ಮೆಸೇಜ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ. ನೋಡ್ಬೋದು ಈ ಒಂದು ಅಕೌಂಟಿಂದ ಇಷ್ಟೆಲ್ಲ ಮೆಸೇಜ್ ಮಾಡಿದ್ದೇನೆ. ನಂತರ ನೋಡ್ಬೋದು ಆ ಅಕೌಂಟ್ಗೆ ಹೋಗ್ಬಿಟ್ಟು ಇಲ್ಲಿ ರಿಕ್ವೆಸ್ಟಲ್ಲಿ ಇರುತ್ತೆ ಆ ಮೆಸೇಜು. ನೋಡ್ಬೋದು ಈ ರೀತಿಯಾಗಿ ಮೆಸೇಜ್ ಬಂದಿದೆ. ನೋಡ್ಬೋದು ಈಗ ಜಸ್ಟ್ ಮಾಡಿದ ಮೆಸೇಜ್ ನೋಡ್ಬೋದು ಬಂದಿದೆ. ಇಲ್ಲಿ ನಾನು ಸೀನ್ ಮಾಡಿದ್ರೂ ಕೂಡ ಆ ಅಕೌಂಟಿಂದ ನೋಡ್ಬೋದು ಸೀನ್ ತೋರಿಸ್ತಾ ಇಲ್ಲ. ಯಾವ ರೀತಿ ನೋಡ್ಬೋದು ಸೀನ್ ತೋರಿಸ್ತಾ ಇಲ್ಲ, ಸೆಂಟ್ ಅಂತ ಅಷ್ಟೇ ಬರ್ತಾ ಇದೆ ಹೊರತು ಸೀನ್ ತೋರಿಸ್ತಾ ಇಲ್ಲ. ಈ ರೀತಿಯಾಗಿ ನೀವು ರಿಸ್ಟ್ರಿಕ್ಟ್ ಮಾಡಿದರೆ ನೀವು ಮೆಸೇಜ್ ಎಷ್ಟೇ ಮಾಡಿದ್ರೂ ಕೂಡ ಅವ್ರು ಎಷ್ಟು ಮೆಸೇಜ್ ಮಾಡಿದ್ರು ನೀವು ಎಷ್ಟು ನೋಡಿದ್ರೂ ಕೂಡ ಸೀನ್ ತೋರಿಸಲ್ಲ. ಇದು ಪರ್ಟಿಕ್ಯುಲರ್ ಅಕೌಂಟ್ಗೆ ಅಂದರೆ ಒಂದೇ ಒಂದು ಅಕೌಂಟ್ಗೆ ಅಥವಾ 2 ಅಕೌಂಟ್ಗೆ ಮಾಡದಿದ್ದರೆ ಮಾತ್ರ. ನೀವು ಎಲ್ರಿಗೂ ಈ ರೀತಿಯಾಗಿ ಮಾಡಬೇಕು ಅಂತಂದರೆ ನೀವು ಕೆಳಗಡೆ ಪ್ರೊಫೈಲ್ ಐಕಾನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಹಾಗೆ ಪೂರ್ತಿಯಾಗಿ ನೋಡಬೇಕು. ಮೇಲ್ಗಡೆ ನೋಡ್ಬೋದು 3 ಲೈನ್ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ಕೆಳಗಡೆ ನೋಡ್ಬೋದು ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಕೆಳಗಡೆ ಶೋ ರೀಡ್ ರೆಸಿಪ್ಟ್ ಅಂತ ಇದೆ. ನೋಡ್ಬೋದು ರೀಡ್ ರೆಸಿಪ್ಟ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡಿದರೆ ಏನಾಗುತ್ತೆ ಅಂತಂದರೆ, ಯಾರು ಮೆಸೇಜ್ ಮಾಡಿದ್ರೂ ಕೂಡ ನೀವು ಸೀನ್ ಮಾಡಿದ್ರೂ ಕೂಡ ಸೀನ್ ತೋರಿಸಲ್ಲ. ಹಾಗೆ ಅವರೇನಾದರೂ ನೀವು ಮಾಡಿದ ಮೆಸೇಜ್ ಕೂಡ ಸೀನ್ ಮಾಡಿದ್ರೆ ಅವ್ರದ್ದು ತೋರಿಸಲ್ಲ, ಇಬ್ಬರಿಗೂ ತೋರಿಸಲ್ಲ. ಸೊ ಈ ರೀತಿಯಾಗಿ ಆಫ್ ಮಾಡಿದರೆ ಇದು ಎಲ್ರಿಗೂ ಅನ್ವಯಿಸುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಅಕೌಂಟ್ಗೆ ಮಾಡಬೇಕು ಅಂತಂದರೆ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಮೆಸೇಜ್ ಸೀನ್ನ ಹೈಡ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.